ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾನು ಕಳೆದ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಮನೇಲಿ ಮಾಡುವಂತಹ ಕೆಲಸಗಳ ಬಗ್ಗೆ ನಾನು ಹಾಗೆ ಮುಂದೆ ಹೇಳ್ತೀನಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ನಾನು ನಿಮಗೆ ಮನೇಲಿ ಮಾಡುವಂತಹ ಒಂದು ಮೂರಿಂದ ಒಂದು 4 ಒಂದು ಐಡಿಯಾಸ್ನ ನಿಮಗೆ ಕೊಡ್ತೀನಿ. ಸೊ ಇವನ್ನ ಆರಾಮಾಗಿ ನೀವು ಮಾಡಿಕೊಂಡು ಹೋಗ್ಬೋದು. ಅಂದರೆ ಇದರಲ್ಲೆಲ್ಲ ನಾನು ತುಂಬ ಜಾಸ್ತಿ ದುಡಿಮೆ ಮಾಡ್ತೀರಾ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಏನೋ ಒಂದು ಜೀವನದ ಮಟ್ಟಿಗೆ ತಕ್ಕ ಮಟ್ಟಿಗೆ ಎಲ್ಲ ಒಂಚೂರು ಹೆಚ್ಚು ಕಮ್ಮಿ ಇದಕ್ಕೆ ಹೂಡಿಕ್ಬಿಟ್ಟು ನೀವು ಏನೋ ದೊಡ್ಡದಾಗಿ ತಗೊಳ್ತೀವಿ ಅಂತ ನಿಜವಾಗ್ಲೂ ಇದರಲ್ಲ ಹಾಗಲ್ಲ. ಏನೋ ಮನೇಲಿ ಕೂತ್ಕೊಂಡು ತುಂಬ ಬೇಜಾರಾಗ್ತಿದೆ, ಏನೋ ಒಂದು ಖರ್ಚಿಗೆ ಮಾಡ್ಕೊಳ್ಳೋದು, ಮಕ್ಕಳಿದ್ರೆ ಮಕ್ಳಿಗೆ ಏನೋ ತಿಂಡಿ ಕೊಡಿಸೋದಾಗಿರ್ಬೋದು, ಏನೋ ಒಂದು ಸಣ್ಣ ಪುಟ್ಟ ತರಕಾರಿಗಳು ಅಂಥವನ್ನ ಕೊಂಡ್ಕೊಂಡು ಮಾಡ್ಕೊಳಕ್ಕೆ ಹೋಗ್ಬೋದು ಅಂತ ಒಂದಷ್ಟು ಕೆಲಸಗಳನ್ನ ಹೇಳ್ತೀನಿ. ಕೆಲವರೆಲ್ಲ ಹೇಳ್ತಾ ಇರ್ತಾರಲ್ವ, ನೀವು ಮನೇಲೇ ಕೂತ್ಕೊಂಡು 15-20 ಸಾವಿರ ದುಡಿಬೋದು, 30 ಸಾವಿರ ದುಡಿಬೋದು. ಸೊ ಆ ಥರ ನಾನು ಖಂಡಿತವಾಗ್ಲೂ ಹೇಳಲ್ಲ. ಯಾಕಂತಂದರೆ ಇದೆಲ್ಲ ಬಂದುಬಿಟ್ಟು ಆ ಥರ ಇಲ್ಲ. ಈ ಒಂದು ಫೀಲ್ಡಲ್ಲಿ, ಈ ಒಂದು ವರ್ಕಲ್ಲಿ ಸೊ ಮನೇಲೇ ಕೂತ್ಕೊಂಡು ಮಾಡಬೇಕು ಅಂತಂದರೆ ಸ್ವಲ್ಪ ಬಂಡವಾಳಗಳನ್ನು ಜಾಸ್ತಿ ಹಾಕಬೇಕು, ಮತ್ತು ಅದ್ರ ತಕ್ಕನಂಗೆ ಮಾಡಬೇಕು. ಸೊ ಕೆಲವ್ರಿಗೆ ಅಮೌಂಟ್ ಇರುತ್ತೆ, ಮಾಡೋ ಧೈರ್ಯ ಇರಲ್ಲ. ಇನ್ನು ಕೆಲವ್ರಿಗೆ ಮಾಡೋ ಧೈರ್ಯ ಇರುತ್ತೆ, ಅಮೌಂಟ್ ಇರಲ್ಲ. ಸೊ ಕೆಲವೊಂದು ವಿರುದ್ಧವಾಗಿ ಇರುತ್ತೆ. ಸೊ ನಾವು ಅಂದ್ಕೊಂಡಂಗೆ ಯಾವುದೂ ಮಾಡಲಿಕ್ಕಾಗಲ್ಲ. ಕೆಲವೊಂದು ನಾವು ತೊಗೊಂಡು ಬಂದು ಮಾಡ್ತೀವ ಅನ್ನೋದು ಧೈರ್ಯ ತುಂಬಾ ಎದುರ್ಕೊಳ್ತಾ ಇರ್ತಾರೆ. ಸೊ ನನಗೆ ಒಬ್ಬರು ಕಸ್ಟಮರ್ ಬಂದಿದ್ದರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೆನ್ನೆ ನನಗೆ ಒಬ್ಬರು ಕಸ್ಟಮರ್ ಬಂದಿದ್ದರು. ಸೊ ಅವರು ಟೈಲರು, ಆ್ಯಕ್ಚುಲಿ ಸುಮಾರು ವರ್ಷಗಳಿಂದ ಟೈಲರು. ಬಟ್ ಅವರು ಎದುರ್ಕೊಳ್ತಾ ಇದ್ದಾರೆ. ಅಂದರೆ ಮಿಷಿನ್ ಹಾಕ್ಬಿಟ್ಟು ನನಗೆ ನಿಜವಲ್ಲೂ ಕಸ್ಟಮರ್ ಬರ್ತಾರಾ, ನಾನು ಮಿಷಿನ್ ಹಾಕಿದ್ರೆ ಕಸ್ಟಮರ್ ಬರ್ತಾರಾ ಅಂತ ಯೋಚನೆ ಮಾಡ್ತಿದ್ದಾರೆ. ಅಂದರೆ ಅವರಲ್ಲೇ ಕಾನ್ಫಿಡೆಂಟ್. ಇನ್ನು ಅವರಲ್ಲಿ ಬಂದುಬಿಟ್ಟು ಅಮೌಂಟ್ ಇದೆ, ಬಟ್ ಹಾಕ್ಲಿಕ್ಕೆ ಎದುರ್ಕೊಳ್ತಾ ಇದ್ದಾರೆ, ನನಗೆ ಹಾಕಿದ್ರೆ ಕಸ್ಟಮರ್ ಬರ್ತಾರಾ ಅಂತ. ಆ್ಯಕ್ಚುಲಿ ಅವರು ಟೈಲರು. ಸೊ ಅವ್ರಿಗೆ ಬರಬೇಕಲ್ವಾ ಹಂಗಿದ್ದಾಗ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಅವರೇ ಎದುರ್ಕೊಳ್ತಾ ಇದ್ದಾರೆ. ಸೊ ನಾನು ಅಂದ್ಕೊಳ್ಳೋದಿಷ್ಟೇ, ಕೆಲವು ಧೈರ್ಯ ಇರಬೇಕು ಮಾಡಲಿಕ್ಕೆ. ಅಷ್ಟು ಸುಲಭಕ್ಕೆ ಕೆಲವೊಂದು ಕೆಲಸಗಳು ಅಷ್ಟು ಸುಲಭಕ್ಕೆ ಆಗುವಂಥದ್ದು. ಮತ್ತು ಇನ್ನೂ ಕೆಲವರು ಜನ ಇರ್ತಾರೆ, ಏನಾದರೂ ಆಗಲಿ ಹೇಳಿ ನಾನು ಹಾಕ್ತೀನಿ ಅಂತ ಕೂಡ ಕೆಲವರು ಹಾಕಿದ್ದಾರೆ. ಕೆಲವರು ಈಗಲೂ ಕೂಡ ಮಾಡ್ತಿದ್ದಾರೆ. ಇನ್ನು ಕೆಲವರು ತೊಗೊಂಡು ನಾನು ಮಾಡ್ತೀನಿ ಅಂತ ತೊಗೊಂಡು ಕೂಡ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಅಂದರೆ ನಾನು ಎಂಬ್ರಾಯ್ಡಿಂಗ್ ಮಿಷಿನ್ ಬಗ್ಗೆ. ಸೊ ಈ ಥರ ಜನ ಇರ್ತಾರೆ. ಸೊ ಕೆಲವರು ಪಾಪ ಅಷ್ಟು ಇರೋಲ್ಲ ಧೈರ್ಯವಾಗಿ ಮಾಡೋ ಅಂಥದ್ದು. ಸೊ ಇನ್ನು ಹಾಗಾಗಿ ಸೊ ಅದ್ರಲ್ಲಿ ಮಾಡೋ ಸ್ವಲ್ಪ ದುಡ್ಡಾಗುತ್ತೆ. ಬಟ್ ನಾನು ಹೇಳೋ ಕೆಲಸಗಳಲ್ಲಿ ಸ್ವಲ್ಪ ಅಮೌಂಟ್ ಕಮ್ಮಿ ಬರ್ಬೋದು. ಬಟ್ ಏನೋ ಒಂದು ಸಣ್ಣ ಪುಟ್ಟ ಖರ್ಚುಗಳಿಗೆ ಸೊ ಒಂಚೂರು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ ಅನ್ನೋದಾದರೆ ಸೊ ಇದು ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ನೀವು ಮನೇಲೇ ಕೂತ್ಕೊಂಡು ಮಾಡುವಂತಹ ಒಂದು ಮೊದಲನೇ ಕೆಲಸ ಹೇಳ್ತೀನಿ, ಕುಚ್ಚು ಹಾಕ್ಕೊಳ್ಳೋದು. ಸೊ ಕುಚ್ಚು ಹಾಕ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಪೂರ ನಿಮಗೆ ಡಿಸೈನ್ ಆಗಿರೋ ಕುಚ್ಚೇ ಬರಬೇಕು ಅಂತ ಏನಿಲ್ಲ. ಸೊ ಬೇಬಿ ಕುಚ್ಚು ಅಂತ ಹಾಕ್ತಾರಲ್ವಾ ಇವಾಗ, ಬೇಬಿ ಕುಚ್ಚು. ಸೊ ಬರೀ ಜಸ್ಟ್ ನಿಮಗೆ ಕುಚ್ಚು ಕಟ್ಬಿಟ್ಟು ಒಂದು ಮಣಿ ಹಾಕ್ಕೊಳ್ಳೋದು, ಇಲ್ಲಾಂದರೆ ಬರೀ ಕುಚ್ಚನ್ನೇ ಕಟ್ತಾರೆ. ಸೊ ಅದನ್ನು ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ. ಇದು ಬರೀ 200 ರೂಪಾಯಿಗೆ ನೀವು ಇದನ್ನೆಲ್ಲ ಹಾಕ್ಕೊಡ್ಬೋದು. ಆರಾಮಾಗಿ ನೀವು ಮನೇಲೇ ಕೂತ್ಕೊಂಡು ಮಾಡ್ಬೋದು. ಸೊ ಇವಾಗ ಎಷ್ಟೊಂದು ಜನ ತುಂಬ ಕಾಸ್ಟ್ಲಿ ಕುಚ್ಚು ಯಾರು ಹಾಕಿಸ್ಕೊಳ್ತಾ ಇಲ್ಲ. ಸಾಮಾನ್ಯವಾಗಿ ಕುಚ್ಚು ಹಾಕಿಸ್ಕೊಳ್ತಾ ಇರೋದು ಬಂದುಬಿಟ್ಟು ಮದುವೆ ಹುಡುಗಿಗಳು, ಆಮೇಲೆ ಮದುವೆ ಅಕ್ಕ ತಂಗಿರು ಸ್ವಲ್ಪ ಚೆನ್ನಾಗಿರೋ ಕುಚ್ಚು ಹಾಕಿಸ್ಕೊತಾರೆ. ಬಿಟ್ಟರೆ ಇನ್ನೆಲ್ಲ ಸಾಮಾನ್ಯವಾಗಿ ಸಿಂಪಲ್ ಕುಚ್ಚುಗಳನ್ನ ಹಾಕ್ಕೊಳ್ತಾರೆ. ಈ ಥರ ಬೇಬಿ ಕುಚ್ಚನ್ನ ಹಾಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಅದಾದಮೇಲೆ ನೀವೇ ಬರ್ತಾ ಮಣಿ ಹಾಕ್ಕೊಳ್ಳೋದು, ಸಣ್ಣ ಪುಟ್ಟ ಈ ಥರ ಹಾಕೊಳ್ಳೋದನ್ನ ನೀವು ಕಲ್ತ್ಕೊಳ್ಳಿ. ಸೊ ತುಂಬ ಒಳ್ಳೇದಿದು, ಬೆಸ್ಟ್ ಅಂತ ಹೇಳ್ತೀನಿ. ಇದು ಸ್ವಲ್ಪ ನಿಮಗೆ ಒಂದು ದಿನಕ್ಕೆ ಒಂದು 2-3 ಅಂತ ಹಾಕೋದು ನಿಮ್ಗೊಂದು ಮಿನಿಮಮ್ 200-200 ರೂಪಾಯಿ ಅಂದರೆ ಒಂದು 600 ರೂಪಾಯಿ ಆರಾಮಾಗಿ ನೀವು ದುಡ್ಕೊಳ್ಬೋದು. ಸೊ ಇದು ಬಂದುಬಿಟ್ಟು ನಿಮಗೆ ಕಲಿಯೋಕ್ಕಾಗಿಲ್ಲ ಅಂದರೆ ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾ ಇರ್ತಾರೆ. ಒಂದು ವೇಳೆ ಕ್ಲಾಸಸ್ ಇಲ್ಲ ಅಂದರೆ ನಿಮಗೆ ಯೂಟ್ಯೂಬಲ್ಲೇ ಸುಮಾರು ಜನ ಕುಚ್ಚು ಹಾಕೋರು ತುಂಬ ಸಿಂಪಲ್ ಡಿಸೈನ್ ಕುಚ್ಚು ಹಾಕ್ತಾರೆ. ಫಸ್ಟು ನೀವು ತುಂಬ ಕಾಸ್ಟ್ಲಿ ಕುಚ್ಚನ್ನ ನೋಡೋಕೆ ಹೋಗಬೇಡಿ, ಸಿಂಪಲ್ ಕುಚ್ಚನ್ನ ನೋಡೋಕೆ ಟ್ರೈ ಮಾಡಿ. ಸೊ ತುಂಬ ಸಿಂಪಲ್ ಇದ್ದರೆ ಬೇಗ ತಲೆಗೆ ಹೋಗಿಬಿಡುತ್ತೆ. ಆರಾಮಾಗಿ ನೀವು ಕುಚ್ಚು ಹಾಕ್ಕೊಳ್ಳೋದನ್ನ ಕಲ್ತ್ಕೊಳ್ಬೋದು. ಸೊ ಅದನ್ನು ನಿಮ್ಮ ಒಂದು ಅದರ ಸೀರೆಗಳಿರುತ್ತಲ್ವ, ಆ ಥರ ಸೀರೆಗಳಿಗೆ ನೀವು ದಾರ ತೊಗೊಂಡು ಬಂದು ಹಾಕ್ಕೊಳ್ಳೋದಕ್ಕೆ ಟ್ರೈ. ನಿಮ್ಮ ಸೀರೆಗಳಿಗೆ ಫಸ್ಟು ಕುಚ್ಚು ಹಾಕ್ಕೊಂಡು ಅದಾದಮೇಲೆ ನೀವು ಕಸ್ಟಮರ್ಗೆ ಹಾಕ್ಕೊಳ್ಳಿ. ಸೊ ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ನೀವು ಈ ಕುಚ್ಚನ್ನ ನೀವು ಕಸ್ಟಮರ್ಗೆಲ್ಲ ಗೊತ್ತಾಗಬೇಕು ಅಂದರೆ ಒಂದು ಬ್ಯಾನರ್ನ ಮಾಡಿಸ್ಕೊಳ್ಳಿ. ಸೊ ಬನ್ನಿ ಮುಂದೆ ಇಲ್ಲಿ ಕುಚ್ಚು ಹಾಕಿ ಕೊಡಲಾಗುತ್ತದೆ ಅಂತ ಹೇಳ್ಬಿಟ್ಟು ಸೊ ಬ್ಯಾನರ್ನ ಹಾಕ್ಕೊಳ್ಳಿ. ಸೊ ತುಂಬ ಬೆಸ್ಟ್ ಅದು. ಇದು ತುಂಬಾ ಈಸಿ ಮೆಥಡು. ಸಿಂಪಲಾಗಿ ನೀವು ಫಸ್ಟು ಕುಚ್ಚನ್ನ ಕಲ್ತ್ಕೊಳ್ಳಿ. ಅದಾದಮೇಲೆ ಒಂದೊಂದೇ ಮಣಿ ಹಾಕ್ಕೊಳ್ಳೋದು, ಆಮೇಲೆ ಒಂದೊಂದೇ ಮಣಿ ಹಾಕಿ ಡಿಸೈನ್ ಮಾಡೋದು. ಸೊ ಅದನ್ನು ನೀವು ಯೂಟ್ಯೂಬಲ್ಲೇ ಬರುತ್ತೆ, ಅದನ್ನು ನೋಡ್ಕೊಂಡು ನೀವು ಆರಾಮಾಗಿ ಕಲ್ತ್ಕೊಳ್ಬೋದು. ಸುಮಾರು ಜನ ಯೂಟ್ಯೂಬಲ್ಲಿ ನೋಡಿ ಕೂಡ ಕುಚ್ಚು ಹಾಕೋದನ್ನು ಕಲ್ತಿದ್ದಾರೆ. ಸೊ ನೀವು ಕೂಡ ಆರಾಮಾಗಿ ಕಲ್ತ್ಕೊಳ್ಳಿ. ಸೊ ಇದು ಮೊದಲನೇದು. ಸೊ ಇನ್ನು ಎರಡನೇದು ಬಂದುಬಿಟ್ಟು ಜಿಗ್ಜಾಗು ಫಾಲ್ ಹಾಕೊಳ್ಳೋದು. ಇದು ಕೂಡ ನಿಮ್ಗೇನು ಕಮ್ಮಿ ದುಡ್ಡೇನು ಬರಲ್ಲ, ಪರವಾಗಿಲ್ಲ, ಒಂದು ಕೈ ಮಟ್ಟಿಗೆ ಇಟ್ಗುತ್ತೆ. ಇದು ಇವಾಗ ನಾವು ನೋಡೋ ಹಾಗೆ ಜಿಗ್ಜಾಗು ಫಾಲ್ ಹಾಕ್ಕೊಡೋಕ್ಕೆ ಮಿನಿಮಮ್ ಇಲ್ಲಿ ತೊಗೊಳ್ತಾ ಇರೋದು 80 ರೂಪಾಯಿ ತೊಗೊಳ್ತಾ ಇದ್ದಾರೆ. ಇಲ್ಲಿ ಒಂದು ಸೀರೆ ಜಿಗ್ಜಾಗು ಫಾಲ್ಗೆ 80 ರೂಪೀಸ್ ತೊಗೊಳ್ತಾ ಇದ್ದಾರೆ. ಎಷ್ಟೋ ಜನ ಮನೆಯಲ್ಲಿ ಮಿಷಿನ್ ಇಲ್ಲದೆ ಇರೋರು ಕೊಟ್ಬಿಟ್ಟು ಹೋಗ್ತಾರೆ, 80 ರೂಪಾಯಿ ಕೊಟ್ಟು ಹಾಕಿಸ್ಕೊಂಡು ಹೋಗ್ತಾಯಿದ್ದಾರೆ. ಒಂದು 3 ಸೀರೆ ಹಾಕಿದ್ರೆ ಬಂದುಬಿಡ್ತಲ್ವ ನಿಮಗೆ, ಒಂದು 240 ರೂಪಾಯಿ 3 ಸೀರೆ ಹಾಕಿದ್ರೆ, ಅಂದರೆ ಬೇಗ ಆಗುತ್ತೆ. ಇದೆಲ್ಲ ಟೈಮ್ ಹಿಡಿಯಲ್ಲ ನಿಮಗೆ.
ಹಾಗಾಗಿ ಎಷ್ಟು ಜನ ಹೊರಗಡೆ ಕೊಡ್ತಾ ಇದ್ದಾರಲ್ವ ಅಂಥವ್ರು ನೀವು ಹಾಕೊಳ್ಳೋದ್ರಿಂದ ನಿಮಗೆ ಉಳಿತು. ಎಂದಿಗೂ ಅವ್ರು 80 ರೂಪಾಯಿ ತೊಗೊಂಡ್ರೆ ನೀವು ಬರೀ 60 ರೂಪಾಯಿ ತೊಗೊಳ್ಳಿ. ನೀವು ಅವರಷ್ಟೇ ತೊಗೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಕಮ್ಮಿ ಮಾಡಿ ತೊಗೊಳ್ಳಿ. ಫಸ್ಟು ಕಸ್ಟಮರ್ ಬರೋವರೆಗೂ ಒಂದು 10-20 ರೂಪಾಯಿ ಕಮ್ಮಿ ಮಾಡಿ ನೀವು ತೊಗೊಳ್ಳಿ. ಸೊ ಇವೆಲ್ಲ ಮಾಡಬೇಕು ಅಂದರೆ ನಿಮಗೆ ಜಿಗ್ಜಾಗ್ ಮಿಷಿನು ಮತ್ತು ಇವು ನಿಮಗೆ ಮಾಮೂಲಿ ಓವರ್ಲಾಕ್ ಮಿಷಿನ್ ನಿಮ್ಮ ಹತ್ರ ಇರಬೇಕು. ಸೊ ನೀವು ಯಾವುದೇ ಒಂದು ಬಿಸ್ನೆಸ್ನ ಮಾಡಬೇಕು ಅಂತಂದ್ರೂ ಇನ್ವೆಸ್ಟ್ ಇವೆಲ್ಲ ಮಾಡಲೇಬೇಕಾಗುತ್ತೆ, ಸುಮ್ಮನೆ ಮಾಡ್ಲಿಕ್ಕೆ ಬರಲ್ಲ. ಸಣ್ಣ ಪುಟ್ಟ ಇಟ್ಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಬೆಸ್ಟ್ ಅಂತ ಹೇಳ್ತೀನಿ. ಆರಾಮಾಗಿ ಫಾಲ್ ನೀವು ನಿಜವಾಗ್ಲೂ ಒಂದು 20 ನಿಮಿಷಕ್ಕೆಲ್ಲ ನೀವು ಫಾಲ್ಗಳನ್ನ ಹಾಕ್ಬೋದು. ಫಾಲು ಜಿಗ್ಜಾಗ್ 20 ನಿಮಿಷಕ್ಕೆ ಮಾಡ್ಬೋದು, ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ. ತುಂಬ ಈಸಿ ಕೆಲಸ, ಮನೆಯಲ್ಲೂ ಮಾಡಿಕೊಂಡು ಆರಾಮಾಗಿ ನೀವು ಈ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಖರ್ಚಿಗೆ ನೀವು ಮಾಡ್ಕೊಳ್ಬೋದು. ಸೊ ಏನು ಅಂದರೆ ಇವಾಗ ಯಾರ ಮೇಲೂ ಡಿಪೆಂಡ್ ಇರಲ್ಲ, ನಿಮ್ಮ ದುಡಿಮೆ ನೀವೇ ಮಾಡಿಕೊಂಡು ಖರ್ಚಿಗೆ ಎಲ್ಲ ಮಾಡ್ಕೊಳ್ಬೋದು. ತುಂಬ ಚೀಪಾಗಿ ಏನು ದುಡ್ಡು ಸಿಗಲ್ಲ, ಆರಾಮಾಗಿ ನಿಮಗೆ ದುಡ್ಡು ಸಿಗುತ್ತೆ. ಒಂದು 300-400 ರೂಪಾಯಿ ಏನು ದಿನಕ್ಕೆ 200-300 ರೂಪಾಯಿ ಅಂದರೆ ಸುಮ್ಮನೆನಾ? 300 ರೂಪಾಯಿ ಆದರೂ 9,000 ರೂಪಾಯಿ ಆಯಿತು, ಆರಾಮಾಗಿ ನೀವು ಮನೇಲೇ ಕುತ್ಕೊಂಡು ದುಡಿಬೋದಲ್ವ. ಸೊ ಬೆಸ್ಟ್ ಅಂತ ಹೇಳ್ತೀನಿ. ಜಿಗ್ಜಾಗು ಫಾಲ್ ಹಾಕೊಳ್ಳೋದೇನು ಕಲಿಯೋದು ಬೇಕಾಗಿಲ್ಲ, ನೀವೇ ಆರಾಮಾಗಿ ಮಾಡ್ಕೋಬೋದು. ಸಿಂಪಲಾಗಿ ಯೂಟ್ಯೂಬು ನೋಡೋದು ಬೇಡ, ಆರಾಮಾಗಿ ಜಿಗ್ಜಾಗ್ ಫಾಲ್ನ ಹಾಕ್ಕೊಳ್ಬೋದು. ಸೊ ಇದಕ್ಕೆಲ್ಲ ಮಿಷಿನ್ ಇರಬೇಕು. ಸೊ ಇದ್ರೆ ತುಂಬಾ ಬೆಸ್ಟ್. ಇಲ್ಲ ಅಂದರೆ ನೀವೇ ಹಾಕ್ಕೊಂಡು ನಾನು ಮಾಡ್ತೀನಿ ಅಂತ ಮಾಡಿ. ಇದಕ್ಕೂ ಕೂಡ ಅಷ್ಟೇ. ಸೊ ಬ್ಯಾನರ್ನ ಮಾಡಿಸಿ ಹಾಕ್ಕೊಳ್ಳಿ. ಬ್ಯಾನರ್ ಮಾಡಿಸಿ ಇಲ್ಲಿ ಜಿಗ್ಜಾಗು ಫಾಲು ಮಾಡಿಕೊಡಲಾಗುತ್ತದೆ ಅಂತ ಹೇಳ್ಬಿಟ್ಟು ಒಂದು ಬ್ಯಾನರ್ ಇನ್ನು ಮುಂದ್ಗಡೆ ಅಂಗಡಿ ಮುಂದೆ ಆಗಿರ್ಬೋದು, ಇಲ್ಲ ಮನೆ ಮುಂದೆ ಆಗಿರ್ಬೋದು, ಒಂದು ಬ್ಯಾನರ್ನ ಮಾಡಿಸಾಕಿ ಜನಗಳಿಗೆ ಗೊತ್ತಾಗಬೇಕು. ಸಡನ್ನಾಗಿ ಬಂದಿಲ್ಲ ಅಂದರೆ ನಿಧಾನಕ್ಕೆ ಜನಗಳು ಬರ್ತಾರೆ. ಸೊ ಇದೆಲ್ಲ ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಮನೇಲೆ ಕುತ್ಕೊಂಡು ಮಾಡುವಂತಹ ಕೆಲಸಗಳು ತುಂಬ ಚೀಪಾಗಂತ ಏನು ದುಡ್ಡು ಸಿಗಲ್ಲ, ಸಾಕು ನಮ್ಮ ತಕ್ಕ ಮಟ್ಟಿಗೆ ಅದು ನಿಮಗೆ ಅಮೌಂಟ್. ಇನ್ನು ಮೂರನೇದು ಬಂದುಬಿಟ್ಟು ಉಕ್ಸ್ ಹಾಕೋದು. ಇವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಟೈಲರ್ಗಳೆಲ್ಲ ಹೊಲ್ದು ಬಿಡ್ತಾರೆ, ಉಕ್ಸ್ ಹಾಕೋಕ್ಕೆ ಹಿಂಸೆ ಪಡ್ತಾರೆ. ಸೊ ದೊಡ್ಡ ಕೆಲಸ ಮಾಡಿಬಿಡ್ತಾರೆ, ಸಣ್ಣ ಪುಟ್ಟ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಈ ಸುಮಾರು ಜನ ಟೈಲರ್ಗಳನ್ನ ನಾನು ನೋಡಿದ್ದೀನಿ, ಅವೆಲ್ಲ ಮಾಡಿಬಿಡ್ತಾರೆ, ಉಕ್ಸ್ ಹಾಕೋದು ಕಷ್ಟಪಡ್ತಾರೆ. ಇಲ್ಲೆಲ್ಲ ನಾನು ನೋಡ್ದಂಗೆ ಉಕ್ಸ್ ಹಾಕೋಕ್ಕೆ 10 ರೂಪಾಯಿ ತೊಗೊಳ್ತಾರೆ. 2 ಉಕ್ಸು ಕಾಚಿ 2 ಹಾಕ್ಲಿಕ್ಕೆ 20 ರೂಪಾಯಿ ತೊಗೊಳ್ತಾರೆ. ಬರೀ ಉಕ್ಸ್ ಹಾಕೊಳಕ್ಕೆ ಮಾತ್ರ ಬರೀ 5 ರೂಪಾಯಿ ತೊಗೊಳ್ತಾರೆ. ಸೊ ಆ ಥರ ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಮಾಡ್ಕೊಳ್ಬೋದು. ಸಣ್ಣ ಪುಟ್ಟ ಏನೋ ಒಂದು ಕೊತ್ತಂಬರಿಗೆ ಆಗಲಿ ಬಿಡಿ, ಏನೋ ಒಂದು ಇದಕ್ಕಾಗಲಿ ಬಿಡಿ, ಸಣ್ಣ ಪುಟ್ಟದಕ್ಕೆ ಅಡ್ಜಸ್ಟ್ ಆಗುತ್ತೆ. ಸೊ ಇದು ತುಂಬಾ ಬೆಸ್ಟು. ಉಕ್ಸ್ ಹಾಕೋದು. ಈಗ ಟೈಲರ್ಗಳು ಯಾರು ನಿಮ್ಮ ಹತ್ರದಲ್ಲಿ ಶಾಪ್ ಇರೋರು ಇದ್ದರೆ, ತುಂಬ ಜಾಸ್ತಿ ಟೈಲರ್ಗಳು ಹೊಲಿತಾ ಇರ್ತಾರಲ್ವ ಬ್ಲೌಸ್ಗಳನ್ನ, ಅವ್ರ ಹತ್ರ ನೀವು ಬೇಕಾದ್ರೆ ಹೋಗಿ ಕೇಳಿ, ಇದ್ರೆ ನಾವು ಹಾಕೊಂಡು ಕೊಡ್ತೀವಿ ಕೊಡಿ ಅಂತೇಳಿ, ಅವ್ರು ಕೊಡ್ತಾರೆ. ಸೊ ಅವರಲ್ಲೇ ಕೂಡ ಎಷ್ಟೋ ಜನ ಬ್ಲೌಸ್ ಹೊಲಿಯೋರೇ, ಎಷ್ಟೋ ಜನ ಜಿಗ್ಜಾಗ್ ಫಾಲ್ ಮಾಡಲ್ಲ, ಅವರು ಕೂಡ ಎಲ್ಲೋ ಬೇರೆ ಕಡೆ ಕೊಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಬ್ಲೌಸ್ ಹೊಲಿಯೋಕ್ಕೆ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗಿ ನೀವು ವಿಚಾರಣೆ ಮಾಡಿ, ನೀವು ಜಿಗ್ಜಾಗ್ ಫಾಲ್ ಆಡಂಗೆ ನಾನು ಮಾಡ್ಕೊಂಡು ಕೊಡ್ತೀನಿ, ಇಲ್ಲ ಉಕ್ಸ್ ಹಾಕಂಗಿದ್ರೆ ಕೊಡಿ ನಾನು ಹಾಕ್ಕೊಡ್ತೀನಿ ಅಂತ 10 ರೂಪಾಯಿ ಕೊಟ್ಟು ಆರಾಮಾಗಿ ಉಕ್ಸ್ನ ನೀವು ಹಾಕ್ಕೊಳ್ಬೋದು. ಬೆಸ್ಟ್ ಅಂತ ಅಲ್ವಾ? ಸಿಂಪಲಾಗಿ ಮನೇಲೆ ಕೂತ್ಕೊಂಡು ನೀವು ಮಾಡ್ಬೋದು. ದಿನ 10 ರೂಪಾಯಿ ಒಂದೊಂದು ಉಕ್ಸ್ಗೆ ಹಾಕ್ಕೊಂಡ್ರೆ ಒಂದು 10 ಜಾಕೆಟ್ಗೆ ಏನಿಲ್ಲ ಅಂದರೂ ಒಂದು 100 ರೂಪಾಯಿ ಆಗುತ್ತೆ. ಸೊ ಮನೇಲಿ ಹೆಚ್ಚು ಕಮ್ಮಿ ಆಗುತ್ತೆ. ಅಂದರೆ ಒಂದೇ ಟೈಲರ್ ಅಂಗಡಿಗಲ್ಲ, ಒಂದು 4-5 ಟೈಲರ್ ಅಂಗಡಿಗಳನ್ನ ವಿಚಾರಣೆ ಮಾಡಿ, ಸೊ ನಿಮಗೆ ಕೊಡ್ತಾರೆ, ನೀವೇ ಹೋಗಿ ತೊಗೊಂಡು ಬಂದು ಕೂತ್ಕೊಂಡು ಮನೇಲಿ ಹೊಲಿಯೋ ಅಂಥದ್ದು. ಈಗ ನಾನು ಹೇಳ್ತಾ ಇರೋದು ಬೆಂಗಳೂರು ಸಿಟಿಲಿ 1000 ಸಿಗುತ್ತೆ, ಎಷ್ಟೋ ಕೆಲಸಗಳು ಮನೇಲಿ ಕೂತ್ಕೊಂಡು ಜಾಬ್ಗಳು ಸುಮಾರು ಇದ್ದಾವೆ. ಸೊ ಅವೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂದರೆ ಇವು ತುಂಬ ಈಸಿಯಾಗಿ ನಾವು ಮನೇಲಿ ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು. ಖಂಡಿತವಾಗ್ಲೂ ಈಗ ನಾನು ಹೇಳೋದನ್ನ ಪ್ರತಿಯೊಂದು ಊರಲ್ಲಾಗಿರ್ಬೋದು, ಎಲ್ಲೇ ಇದ್ದರೂ ನೀವು ಆರಾಮಾಗಿ ಇಂಥ ಕೆಲಸಗಳನ್ನು ಮಾಡ್ಬೋದು. ಟೈಲರಿಂಗ್ ಬೇಸಿಸ್ ಮೇಲೆ ನಾನು ಹೇಳ್ತಾ ಇರೋಂತಹ ಒಂದು ಮನೇಲೆ ಕುಳಿತ್ಕೊಂಡು ಮಾಡುವಂತಹ ಜಾಬ್ಸು. ನಿಮಗೆ ಅದು ಬಿಟ್ಟು ಬೇರೆ ಕಡೆನೂ ಸಿದ್ದಾವೆ, ಬೇರೆ ಇದ್ದಾವೆ. ಸೊ ನಾನು ಮಾತ್ರ ನಮ್ಮ ಟೈಲರಿಂಗಲ್ಲಿ ಏನೇನು ಸುತ್ತಮುತ್ತ ನಡೀತಾ ಇದೆ ಇವೆಲ್ಲ ನಮಗೆ ಡೈಲಿ ರನ್ನಿಂಗ್ ಆಗ್ತಾ ಇರೋಂತಹ ಕೆಲಸಗಳು. ಸೊ ಇದು ಬೆಸ್ಟ್ ಅಂತ ಹೇಳ್ತೀನಿ. ಇವೆಲ್ಲ ಮಾಡುವಂಥದ್ದು. ಉಕ್ಸ್ ಹಾಕೋದು ಕೂಡ ತುಂಬ ಬೆಸ್ಟ್. ಈ ವಯಸ್ಸಾದವರೆಲ್ಲ ಸುಮಾರು ಜನ ಉಕ್ಸ್ ಹಾಕ್ತಾ ಇದ್ದಾರೆ ಇಲ್ಲೆಲ್ಲ. ಸೊ ಹಂಗಾಗಿ ಇದು ಬೆಸ್ಟ್, ಆರಾಮಾಗಿ ಮನೇಲಿ ಕೂತ್ಕೊಂಡು ಮಾಡುವಂತಹ ಒಂದಷ್ಟು ಕೆಲಸಗಳು. 4ನೇ ಜಾಬ್ ಬಂದುಬಿಟ್ಟು 4ನೇ ಕೆಲಸ ಬಂದುಬಿಟ್ಟು ಇದು ಕುಂದನ್ ಹಾಕೋದು. ಸೊ ಎಂಬ್ರಾಯ್ಡಿಂಗ್ ಎಲ್ಲ ಮಾಡಿರ್ತೀವಲ್ವ. ಸೊ ಸುಮಾರು ಜನ ಎಂಬ್ರಾಯ್ಡಿಂಗ್ ಮಾಡೋಡಿರ್ತಾರೆ, ಕುಂದನ್ ಹಾಕಕ್ಕೆ ಆಗ್ತಿರಲ್ಲ. ನಿಜವಾಗ್ಲೂ ಎಂಬ್ರಾಯ್ಡಿಂಗ್ ಮಾಡೋದು ಸುಲಭ, ಕುಂದನ್ ಹಾಕೋದಿದೆಯಲ್ಲ ತುಂಬಾ ಕಷ್ಟ. ಅದನ್ನು ಥ್ರೆಡ್ನ ಕಟ್ ಮಾಡಿ ಕುಂದನ್ ಹಾಕಬೇಕು ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಇದಕ್ಕೆಲ್ಲ ತುಂಬಾ ಟೈಮ್ ಕೊಡಬೇಕು. ಎಷ್ಟೋ ಜನ ಹಾಕಕ್ಕೆ ಆಗ್ತಿರಲ್ಲ. ಸೊ ನೀವು ಹೋಗಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಇನ್ನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ನೀವೇ ಹೋಗಿ ಕೇಳಿಬಿಟ್ಟು ಈ ಥರ ಇದ್ದರೆ ನಾನು ಕುಂದನ್ ಹಾಕೊಂಡು ಕೊಡ್ತೀನಿ, ಏನಾರ ಕೆಲಸ ಇದ್ದರೆ ಹೇಳಿ ನೋಡಿ ಅಂತ ಕೇಳಿ. ಸೊ ಇವೆಲ್ಲ ನೀವು ಕೇಳಿದ್ರೇ ನಿಮಗೆ ಬರೋದು, ಸುಮ್ಮನೆ ಅಂತೂ ಮನೆಗೆ ಯಾರೂ ಬರಲ್ಲ. ನೀವು ಹೋಗಿ ಕೇಳಿದಾಗ ನೀವು ಆರಾಮಾಗಿ ಇವೆಲ್ಲ ಮನೇಲಿ ಕೂತ್ಕೊಂಡು ಮಾಡುವಂಥದ್ದು, ಮನೇಲೇ ಕಳಿಸ್ತಾರೆ. ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಥ್ರೆಡ್ ಕಟ್ ಮಾಡೋದಾಗಿರ್ಬೋದು, ಬ್ಲೌಸ್ಗಳಿಗೆ ಕುಂದನ್ ಹಾಕೊಳ್ಳೋದು, ಇವೆಲ್ಲನೂ ಮನೇಲೇ ಕೂತ್ಕೊಂಡು ಮಾಡುವಂತಹ ಕೆಲಸಗಳು. ಸೊ ನಾನೇ ಕೊಡ್ತಾ ಇದ್ದೀನಲ್ವ, ಕುಂದನ್ ಹಾಕಲಿಕ್ಕೆ 20 ರೂಪಾಯಿ ಒಂದು ಬ್ಲೌಸ್ಗೆ ಕೊಡ್ತೀನಿ. ದಿನಕ್ಕೆ ಅವರು ಮಿನಿಮಮ್ ಅಂದರೂ ಒಂದು 6ರಿಂದ 7 ಬ್ಲೌಸು ಕುಂದನ್ ಹಾಕ್ಬೋದು. ಅದು ಎಲ್ಲ ಕೆಲಸ ಮಾಡಿಟ್ಬಿಟ್ಟು ಮನೇಲಿ ಕುಂದನ್ ಹಾಕ್ಬೋದು. ದಿನಕ್ಕೆ ಇಲ್ಲ ಅಂದರೆ ಒಂದು 150 ರೂಪಾಯಿ ಹತ್ರ ಮಾಡ್ತಾರೆ. ನೀವು 150 ರೂಪಾಯಿ ಅಂದರೆ ತಿಂಗಳಿಗೆ ನಿಮಗೆ ಒಂದು 4,500 ರೂಪಾಯಿ ಆಗುತ್ತೆ. ಸಣ್ಣ ಪುಟ್ಟ ಏನೋ ಮನೆ ಖರ್ಚಿಗೆ ಸಣ್ಣ ಪುಟ್ಟದ ನೀವು ಮಾಡ್ಕೊಳ್ಬೋದು. ಮಕ್ಕಳಿದ್ರೆ ಮಕ್ಕಳಿಗೆ ತಿಂಡಿ ಕೊಡಿಸೋದು, ಏನೋ ಒಂದು ನಿಮ್ಮ ಒಂದು ಸೀರೆಗಳು ತಗೊಳ್ಳೋದು. 4,500 ಅಂತ ಹೇಳಿ ಸುಮ್ಮನೆ ಅಲ್ಲ, ಒಂದು ಡ್ರೆಸ್ ತೊಗೊಳ್ಬೋದು, ಒಂದು ಸೀರೆ ತೊಗೊಳ್ಬೋದು. ಸೊ ಏನೋ ಒಂದು ಸಣ್ಣ ಪುಟ್ಟಕ್ಕೆ ಖರ್ಚಿಗೆ ಆಗುತ್ತೆ. ಸೊ ಇದು ಬಂದುಬಿಟ್ಟು ಎಂಬ್ರಾಯ್ಡಿಂಗ್ ಮಾಡೋರಿಗೆ ಕುಂದನ್ ಹಾಕ್ಕೊಡೋದು ಕೂಡ ಒಂದು ಒಳ್ಳೆ ಕೆಲಸ. ಇನ್ನು ಅದನ್ನು ಆರಾಮಾಗಿ ಮನೇಲೇ ಕೂಡಿಬಿಟ್ಟು ಮಾಡ್ಬೋದು. ಒಳ್ಳೆ ಅದರದಲ್ಲಿ ಯಾವ್ದಾದ್ರು ಶಾಪ್ಸ್ಗಳಿದ್ರೆ ಹೋಗಿ ಕೇಳಿ,
ಇನ್ನು ಮನೆಗೆ ಬಂದು ಅವ್ರು ಕೊಡೋಲ್ಲ, ನೀವು ಹೋಗಿ ಒಂದು ವಿಚಾರಿಸ್ಬೇಕು, ಏನಾದರೂ ಇದ್ರೆ ಕೇಳಬೇಕು, ಇದಿದೆಯಾ ಏನಾದರೂ ಕೆಲಸ ಇದೆಯಾ, ಫಾಲ್ ಹಾಕೋದಿದೆಯಾ, ಜಿಗ್ಜಾಗ್ ಮಾಡೋದಿದೆಯಾ, ಈ ಥರ ಹಾಕೋದಿದೆಯಾ ಅಂತೇಳಿ ನೀವು ವಿಚಾರಿಸೋದ್ರಿಂದ ಸೊ ಅವ್ರಿಗೆ ನೀಡ್ಸ್ ಇದ್ದರೆ ಖಂಡಿತವಾಗ್ಲೂ ಅವ್ರು ಕೊಟ್ಟೇ ಕೊಡ್ತಾರೆ. ಅವೆಲ್ಲ ಎಂಬ್ರಾಯ್ಡಿಂಗ್ ಮಾಡೋರ್ಗೇ ಕುಂದನ್ ಹಾಕ್ಕೊಂಡು ಕುತ್ಕೊಳ್ಳೋದು ತುಂಬಾ ಕಷ್ಟ, ನಿಜವಾಗ್ಲೂ ನಾನು ಅದನ್ನು ಫೇಸ್ ಮಾಡಿದ್ದೀನಿ. ಸೊ ಇದು ಕೂಡ ಒಂದು ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಆರಾಮಾಗಿ ನೀವು ಮನೇಲೇ ಕೂತ್ಕೊಂಡು ಕೂಡ ಇದನ್ನು ಮಾಡ್ಬೋದು, ವಿಚಾರಿಸಿದ್ರೆ ಇನ್ನು ಅವರೇ ಬಂದು ಕೊಡೋದು ಮಾಡೇ ಮಾಡ್ತೀವಿ. ನಾವು ತೊಗೊಂಡೋಗಿ ಕೊಡ್ತೀವಿ, ಅವರು ಒಂದೊಂದು ಸಲ ಬರ್ತಾರೆ, ನಾವು ತೊಗೊಂಡೋಗಿ ಕೊಡ್ತೀವಿ. ಸೊ ನಮ್ಗೆ ಅನುಕೂಲ ಇದೆ ಅಂತಂದಾಗ ನಾವು ಮಾಡಲೇಬೇಕು. 5ನೇ ಕೆಲಸ ಬಂದುಬಿಟ್ಟು ಲಂಗಗಳು ಹೊಲಿತಾ ಇದ್ದಾರೆ ಇವಾಗ. ಲಂಗಗಳು ಇನ್ನು ಬೆಂಗಳೂರಲ್ಲಿ ನೈಟಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಈ ಥರ ಹಳ್ಳಿಗಳಲ್ಲಿರೋರಿಗೆ ಇಲ್ಲ ಅಂತ ಅಂದ್ಕೊಳ್ಳಿ, ನೈಟೀಸ್ ಎಲ್ಲ ಇಲ್ಲ, ಲಂಗಗಳನ್ನ ಕೊಡ್ತಾಯಿದ್ದಾರೆ. ಇನ್ನು ಸಿಟಿಲಿರೋದು ಒಂದು ಲೈಫ್ ಆಗೋಗುತ್ತೆ. ಸೊ ಈ ಥರ ಹಳ್ಳಿ ಟೌನ್ಗಳಲ್ಲಿರೋವಂಥದ್ದು ಲಂಗಗಳನ್ನ ಕೊಡ್ತಾ ಇದ್ದಾರೆ ಇವಾಗ ಹೊಲಿಯೋಕ್ಕೆ. ಆಮೇಲೆ ಲಂಗ ಪೀಸ್ನ ತಂದು ಕಟ್ ಮಾಡ್ತಾ ಇದ್ದಾರೆ. ಇನ್ನು ಲಂಗ ಹೊಲಿಬೋದು ಆರಾಮಾಗಿ. ಇವಾಗ ಒಂದೇನು 5.5 6 ರೂಪಾಯಿ ಮಾಡಿರ್ಬೋದು. ನಾವು ಅವಾಗ ಹೊಲಿತಿರ್ಬೇಕಾದ್ರೆ 5 ರೂಪಾಯಿ ಮಾಡಿದ್ರು ನಾವು ಹೊಲಿಬೇಕಾದ್ರೆ ಲಂಗನ. ಇವಾಗ ಸೇಮ್ 5.5 ಇರ್ಬೋದು ಮೋಸ್ಟ್ಲಿ. ಅಥವಾ ಇದು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು, ಮನೇಲೇ ಕೂತ್ಬಿಟ್ಟು ಮಾಡ್ಕೊಳ್ಳೋವಂತಹ ಕೆಲಸಗಳು ಇವೇನ. ನಾವು ಅಲ್ಲಿ ಹೋಗಿ ಅಂಗಡಿಲಾಗಲಿ ಶಾಪಲ್ಲಾಗಲಿ ಹೋಗಿ ಮಾಡುವಂಥದ್ದಲ್ಲ. ಇನ್ನು ನಾವು ಬೆಂಗಳೂರಲ್ಲಿ ನಾವು ನೈಟಿ ಕೂಡ ಹೊಲಿತಿದ್ವಿ. ನೈಟಿ ಬಂದುಬಿಟ್ಟು ಪ್ರಿಲ್ ನೈಟಿಗೆ 5 ರೂಪಾಯಿ, ಆಮೇಲೆ ಪ್ರಿಲ್ ಇಲ್ದಿರೋ ನೈಟಿಗೆ 4 ರೂಪಾಯಿ, 4.25 ಅಂತೆಲ್ಲ ಕೊಡ್ತಾಯಿದ್ವಿ. ನಾವು ಅವಾಗ ಹೊಲಿತಾ ಇದ್ವಿ ನಾವು. ಸೊ ಅದನ್ನು ನಾವು ನೋಡಿದ್ದೀವಿ ನಾವು. ಏನೋ ಒಂದು ಮಟ್ಟಕ್ಕೆ ಖರ್ಚಿಗೆ ಆಗುತ್ತೆ. ಸೊ ಇದು ಬಂದುಬಿಟ್ಟು ನೀವು ಲಂಗ ಹೊಲಿಬೋದು. ಲಂಗ ಹೊಲಿಲಿಕ್ಕೆ ಮಿಷಿನ್ ಬೇಕೇ ಬೇಕಲ್ವಾ. ಸೊ ಲಂಗಗಳನ್ನ ಕೊಡ್ತಾ ಇದ್ದಾರೆ ನೋಡಿ. ಲಂಗನ ಬೇಕಾದ್ರೆ ನೀವು ಆರಾಮಾಗಿ ಹೊಲಿಬೋದು. ಇವಾಗೆಲ್ಲ ಇಲ್ಲೆಲ್ಲ ಸೇಲ್ ಮಾಡ್ತಾರೆ. ಈಗ ಅಂಗಡಿಗಳಲ್ಲಿ ಹೋದರೆ ತುಂಬ ಜಾಸ್ತಿ ಹೇಳ್ತಾರೆ ಲಂಗಗಳು. ಇಲ್ಲಿ ಬಂದುಬಿಟ್ಟು ನಿಮಗೆ ಬರೀ 80 ರೂಪಾಯಿ, 70 ರೂಪಾಯಿ, 50 ರೂಪಾಯಿಗಳ ಲಂಗಗಳನ್ನ ಕೊಡ್ತಾ ಇದ್ದಾರೆ. ಚೆನ್ನಾಗಿರ್ತವೆ ಲಂಗಗಳು, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೂಡ ತೊಗೊಂಡಿದ್ದೆ. ಸೊ ಇದನ್ನು ಹೊಲ್ಕೊಡೋಕ್ಕೂ ಕೂಡ 5 ರೂಪಾಯಿ ಕೊಡ್ತಾ ಇದ್ದಾರೆ. ನೀವು ದಿನಕ್ಕೆ ಒಂದು 10 ಲಂಗ ಹೊಲಿದ್ರು 50 ರೂಪಾಯಿ ಆಗುತ್ತೆ. ಒಂದು 20 ಲಂಗ ಹೊಲಿದ್ರೆ 100 ರೂಪಾಯಿ ಆಗುತ್ತೆ. ಅಂದರೆ ಸೊ ಎಲ್ಲ ಕೆಲಸ ಮಾಡಿ ನೀವು ಮನೇಲೇ ಕೂತ್ಕೊಂಡು ಹೊಲಿಯಬಹುದು. ಸೊ ಇವೆಲ್ಲ ನಿಮಗೆ ಮನೇಲಿ ಮಾಡುವಂತಹ ಒಂದು. ನಾನು ಇವಾಗ ಏನು ಹೇಳಿದ್ದೀನೋ ಆ 5 ಕೆಲಸಗಳನ್ನು ನೀವು ಮನೇಲೇ ಕೂತ್ಕೊಂಡು ಮಾಡುವಂತಹ ಕೆಲಸಗಳು ಈ ನಮ್ಮ ಮಹಿಳೆಯರಿಗಂತೂ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾರಾದರೂ ಮಿಷಿನ್ ಇದ್ದರೆ ಆರಾಮಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಹೆದರ್ಕೊಳ್ಳೋಕೆ ಹೋಗಬೇಡಿ. ಕೆಲವ್ರಿಗೆ ಮಿಷಿನ್ ಟಚ್ಚೇ ಇರಲ್ಲ. ನಿಜವಾಗ್ಲೂ ಮೊನ್ನೆ ಕೂಡ ಒಬ್ಬರು ಬಂದಿದ್ರಲ್ವ, ಅವ್ರಿಗೆ ಮಿಷಿನ್ ಟಚ್ಚೇ ಇಲ್ಲ. ಅದು ಹಂಗೂ ಭಯಪಡ್ತಾ ಇದ್ದಾರೆ, ಹೊಲಿಲಿಕ್ಕೆ ಭಯಪಡ್ತಾ ಇದ್ದಾರೆ. ಇದಂತೂ ಮಹಿಳೆಯರಿಗೆ ಎಷ್ಟೋ ಜನ ಹೊಲಿಯೋಕ್ಕೂ ಕೂಡ ತುಂಬ ಭಯಪಡ್ತಾರೆ. ಸೊ ಹೊಲಿಯೋದನ್ನು ಕಲ್ತ್ಕೊಳ್ಳಿ. ಮನೇಲಿ ಮಿಷಿನ್ ಇದ್ದರೆ ಇವೆಲ್ಲ ಮಾಡ್ಕೊಳ್ಳಿ. ಮೇಯ್ನಾಗಿ ಒಂದು ಬ್ಯಾನರ್ನ ಮಾಡಿಸಿ, ನೀವು ಮಾಡೋದು ಕನ್ಫರ್ಮ್ ಆದರೆ ಬ್ಯಾನರ್ನ ಮಾಡಿಸಿ ಹೋಗೋ ಬರೋ ಜನಗಳಿಗೂ ಗೊತ್ತಾಗಬೇಕು ನಾವು ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗಲ್ಲಿ ಜನ ಬಂದಿಲ್ಲ ಅಂದರು, ಆಮೇಲೆ ಕಂಟಿನ್ಯೂಸ್ ಆಗಿ ಜನ ಬಂದೇ ಬರ್ತಾರೆ. ಸೊ ಇವೆಲ್ಲನೂ ಮನೇಲಿ ಮಾಡುವಂತಹ ತುಂಬ ಬೆಸ್ಟ್ ಕೆಲಸಗಳು. ತುಂಬ ಕೈ ತುಂಬ ದುಡ್ಡು ಸಿಗುತ್ತೆ ಅಂತ ಹೇಳಲ್ಲ, ಏನೋ ನಮಗಿರೋ ಒಂದು ಮಟ್ಟದಲ್ಲಿ ತಕ್ಕ ಮಟ್ಟಿಗೆ ಇವಾಗಿನ ಖರ್ಚಿನಲ್ಲಿ ಒಂದು ಸಣ್ಣ ಪುಟ್ಟ ಎದುರಿಸ್ಕೊಂಡು ಹೋಗುವಂಥದ್ದು. ಸೊ ಮಾಡ್ಕೊಳ್ಬೋದು. ಒಂದು ಲೇಡೀಸ್ಗಂತೂ ತುಂಬಾ ಉಪಯೋಗ ಆಗುತ್ತೆ. ಸೊ ಒಂದು ಟೈಲರಿಂಗ್ ಮಿಷಿನ್ ಮನೇಲಿದ್ದರೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.